ನಮ್ಗೇನೋ ಒಂದು ಹೆಮ್ಮೆ ಅನ್ಸುತ್ತೆ ಅಂದರೆ ನಮ್ಮನ್ನ ಇಷ್ಟು ಮಟ್ಟಿಗೆ ಇದೀವಿ, ತಾಳ್ಮೆಯಿಂದ ಇದೀವಿ ಅಂದರೆ ಅದಕ್ಕೆ ಅಪ್ಪಾಜಿ ಅಮ್ಮನೇ ಕಾರಣ. ನಮ್ದೇನೇ ಇದ್ರೂ ನಾವು ಕೇಳಬೇಕು, ಆನಂದ ಪಡ್ಬೇಕು ಅಷ್ಟೇ. ಆಮೇಲೆ ಜಯಮಾಲ ಅವರು ಮಾತಾಡಿದ್ದಾರೆ, ಭಾರ್ಗವ್ ಅವರು ಮಾತಾಡಿದ್ದಾರೆ. ಅಷ್ಟೇ ನಾವು ಈಗ ಅವ್ರ ಪಾಯಿಂಟ್ ಆಫ್ ವ್ಯೂಯಿಂದ ಎಲ್ಲರೂ ಅವ್ರವ್ರು ನೋಡಿದಂಥ ಅಪ್ಪಾಜಿನ ನೆನೆಸ್ಕೊಂಡು ಮಾತಾಡಿದ್ದಾರೆ. ಅದು ಕೇಳೋಕ್ಕೆ ಒಂದು ಖುಷಿ. ನಾವು ಸ್ವಲ್ಪ ನೋಡಿದ್ದೀವಿ. ಜಯಮಾಲ ಅವ್ರು ಬಂದಾಗ, ಅವಾಗ ಚೆನ್ನೈಗೆ ಬಂದಾಗ ನಮ್ಮ ಫ್ಯಾಮಿಲಿಲಿ ಒಬ್ಬರಾಗಿದ್ದಾರೆ ಅಂದರೆ 100% ಟ್ರೂತ್. ಅದೇನು ಮಾತಾಡೋಂಗಿಲ್ಲ. ನಮ್ಮನ್ನ ಚಿಕ್ಕ ವಯಸ್ಸಿಂದ ಅವರೆಲ್ಲರೂ ನೋಡಿ ಬೆಳೆಸಿದವ್ರು ಅವರೆಲ್ಲ. ಅದೇ ಥರ ಭಾರ್ಗವ್ರು ಇರ್ಬೋದು, ನಮ್ಮ ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ. ಅದಕ್ಕೆ ಭಾರ್ಗವ್ರಿಗೆ ಯಾಕೆ ನಮಗೆ ಇನ್ನೂ ಆ ಫ್ರೆಂಡ್ಶಿಪ್, ಇನ್ನೂ ಬಾಂಧವ್ಯ, ನಾವು ಜಾಸ್ತಿ ಸಿನಿಮಾ ಮಾಡಿದೆ ಸ್ಟ್ರಾಂಗ್ ಆಗಿದೆ ಅಂದರೆ ನಾವೆಲ್ಲ ಒಂದೇ ಕುಟುಂಬದವ್ರು ಅಂತ ನಾವು ಭಾವಿಸ್ತೀವಿ. ಯಾವತ್ತೂ ನಾವು ಬೇರೆ ಕುಟುಂಬ ಅಂತ ನಾವು ಭಾವಿಸಿಲ್ಲ. ಇಲ್ಲ ಇದರಲ್ಲಿ ಜಾತಿ ಭೇದ ಭಾವ ಅಂತ ಯಾವತ್ತೂ ನೋಡೂ ಇಲ್ಲ. ನಾವು ಹಂಗೆ ಬೆಳ್ಕೊಂಬಂದವರು. ನಮ್ಗೆ ಗೊತ್ತಿರೋದು ಒಂದೇ, ಒಂದು ಗಂಡು ಜಾತಿ, ಒಂದು ಹೆಣ್ಣು ಜಾತಿ, ಅಷ್ಟೇ, ಇನ್ನೇನಿಲ್ಲ. ಅದು ಬಿಟ್ಟರೆ ನಾವೆಲ್ಲರೂ ಒಂದೇ ಅನ್ನೋ ಭಾವನೆಯಲ್ಲಿ ನಾವು ಬೆಳೆದವರು. ನಮಗೇನೋ ಒಂದು ಹೆಮ್ಮೆ ಅನ್ಸುತ್ತೆ ಅಂದರೆ ನಮ್ಮನ್ನ ಇಷ್ಟು ಮಟ್ಟಿಗೆ ಇದೀವಿ, ತಾಳ್ಮೆಯಿಂದ ಇದೀವಿ ಅಂದರೆ ಅದಕ್ಕೆ ಅಪ್ಪಾಜಿ ಅಮ್ಮನೇ ಕಾರಣ. ಅವ್ರು ಬಂದು ನಮ್ಮ ಸಾಕಿರೋ ರೀತಿ ಇವತ್ತು ನಾವು ಇಷ್ಟು ಮಟ್ಟಿಗೆ ಇದ್ದೀವಿ. ಇಲ್ಲ ನಾವು ಸಾಧಿಸ್ತು ಅಂತ ಏನಿಲ್ಲ. ಯಾಕಂದರೆ ಈ 10 ವರ್ಷ ಆದ ಅಪ್ಪಾಜಿ ಅಮ್ಮನಿಗೆ 10 ವರ್ಷ ಆದಮೇಲೆ ನಾವು ಹುಟ್ಟಿದ್ವಿ ಅಂದರೆ ನಂದು ಪುಣ್ಯ ಅಂತ ಕಾಣುತ್ತೆ. ಫಸ್ಟ್ ಮಗನಾಗ ನಾ ಬಂದ್ಬಿಟ್ಟೆ. ಐ ಥಿಂಕ್ ಅದಾದಮೇಲೆ 4 ಜನ ಬಂದರು. ಅಷ್ಟೇ, ಇನ್ನೇನು ಜೀವನದಲ್ಲಿ ಇನ್ನೇನು ಮಾತಾಡೋಂಗಿಲ್ಲ. ಇವರೆಲ್ಲ ಅವ್ರ ಭಾವನೆ ಕೇಳಿದಾಗ ಅದು ಅಷ್ಟೇ ಖುಷಿ ನಮಗೆ. ಆಮೇಲೆ ಬರ್ಗು ರಾಮಚಂದ್ರಪುರ ಅಷ್ಟು ಪ್ರಬುದ್ಧವಾಗಿ ಮಾತಾಡ್ತಾರೆ. ಆ ಭಾಷಣ ಕೇಳೋಕ್ಕೆ ಭಾಳ ಖುಷಿ ಆಗುತ್ತೆ. ಇಲ್ಲಾಂದರೆ 6 ಗಂಟೆವರೆಗೂ ಶೂಟಿಂಗ್ ಮಾಡಿ ಇಲ್ಲಿವರೆಗೂ ಇಷ್ಟು ಆ್ಯಕ್ಟಿವ್ ಆಗಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಅದು ಎಲ್ಲಿಂದ ಬರಬೇಕು? ಎಲ್ಲೋ ಮೇಲಿಂದ ಅವರೆಲ್ಲ ಆಶೀರ್ವಾದ ಮಾಡ್ತಾ ಇರ್ತಾರೆ. ಇನ್ನೂ ಹೋಗಿಲ್ಲ. ಪಾಪ ಸಿಸ್ಟರ್ ಹೇಳ್ತಿರ್ತಾರೆ, ಅಪ್ಪಾಜಿ ಹತ್ರ ಇನ್ನೂ ಹೋಗಿಲ್ಲ, ಹೋಗಬೇಕು. ಬಟ್ ನಾನೇನಂದ್ರೆ ನನಗೆ ಇವತ್ತು ಮಾಡ್ತಾ ಇರೋದು ವಿಶೇಷತೆ ಅಂತ ನಾನು ಭಾವಿಸ್ತೀನಿ. ಇನ್ನೂ ಅಪ್ಪಾಜಿ ಇದ್ದಾರೆ ಅಂತ ನಮ್ಗೆ ಅನಿಸುತ್ತೆ. ಇವತ್ತೇನೋ ಹೋಗಿಲ್ಲ, ಇವತ್ತು ನಾವು ತಿಥಿ ಮಾಡಬೇಕು ಅವ್ರಿಗೆ ಅಂತ ನಾವು ಆ ಭಾವನೆ ಬಿಟ್ಬಿಟ್ಟು ನಾವು ಇಲ್ಲಿ ಬಂದು ಮಾಡ್ತಾ ಇರೋ ಥರ ಇದೆ. ಅಪ್ಪಾಜಿ ಇಲ್ಲೆಲ್ಲೋ ಓಡಾಡ್ತಿದ್ರೆ, ನೋಡ್ತಾ ಇದ್ದಾರೆ, ಈ ಫಂಕ್ಷನ್ ನೋಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ನಾವು ಭಾವಿಸ್ತೀವಿ. ಯಾಕಂದ್ರೆ ನಾವು ಅಪ್ಪಾಜಿನ ಎಲ್ಲ ರೀತಿ ಮಿಸ್ಸೇ ಮಾಡ್ಕೊಳ್ಳ. ಯಾಕಂದ್ರೆ ಅವ್ರು ನಮ್ಮೊಳಗಡೆ ಇದ್ದಾರೆ, ನನ್ನ ಹೆಸರು ಜೊತೆಲೇ ಇದ್ದಾರೆ, ಅವರು ನಮ್ಮ ಹೊರಗಡೆನೇ ಇದ್ದಾರೆ. ಪ್ರತಿ ದಿವಸ ಎಲ್ಲ ದಿವಸನೂ ಒಂದು ಅಪ್ಪಾಜಿ ಬಗ್ಗೆ ಮಾತಿಲ್ಲದೆ ಒಂದು ದಿವಸ ಕಳೆಯೋಕ್ಕೆ ಆಗಲ್ಲ. ಅಷ್ಟೇ, ಭಾಳ ಖುಷಿಯಾಗುತ್ತೆ. ಇಂಥ ಒಂದು ಫ್ಯಾಮಿಲಿಲಿ ಬಂದಿದ್ದೀವಿ, ಇಂಥ ಒಂದು ಪ್ರೀತಿ ವಿಶ್ವಾಸನ ಗಳಿಸಿದ್ದೀವಿ ಅಂದರೆ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ, ಒಂದು ಕಾನ್ಫಿಡೆನ್ಸ್. ಇವತ್ತು ನಾವು ಎಲ್ಲಿವರೆಗೂ ನಮ್ಮನ್ನ ತಳ್ಕೊಂಬಂದಿದ್ದೀವಿ. 40 ವರ್ಷ ನಮ್ಮದು ಆಯಿತು ಇಂಡಸ್ಟ್ರಿಗೆ ಬಂದು. ಇಲ್ಲಿಂದ ಬರಬೇಕು, ಅದೆಲ್ಲ ಖಂಡಿತ ನಾವೆಲ್ಲ ನೋಡಿ ಕಲ್ತವ್ರು. ಎಲ್ಲ ಇಂಥ ಡೈರೆಕ್ಟರ್ ಜೊತೆಲಿ ಇಲ್ಲೆಲ್ಲ ಜೊತೆಲಿ ಅಸೋಸಿಯೇಟ್ ಆಗಿದ್ದೀನಿ. ಗುರು ಇದ್ದಾನೆ, ನಾವು ಗುರು ಎಲ್ಲ ಚಿಕ್ಕ ವಯಸ್ಸಿಂದ ನಾವು ಜೊತೆಲಿ ಬೆಳೆದವರು ಗುರು. ಆಮೇಲೆ ಈ ಕಥಾನಾಯಕನ ಕತೆ ಹೆಂಗೆ ತಿರ್ಗಿ ಈ ಬುಕ್ ರೂಪದಲ್ಲಿ ಬಂದಿದೆ ಯೂನಿವರ್ಸಿಟಿಗೆ. ಯಾಕಂದರೆ ಅಪ್ಪಾಜಿ 3ನೇ ಕ್ಲಾಸ್ ಓದಿರೋದು. ಆ 3ನೇ ಕ್ಲಾಸ್ ಓದಿರೋ ಎಜುಕೇಷನ್ ಇಲ್ಲದೆ ಇರೋದು ಯೂನಿವರ್ಸಿಟಿಲಿ ಒಂದು ಬುಕ್ ಆಗಿ ಬರುತ್ತೆ ಅವ್ರ ಬಗ್ಗೆ. ಅಂದರೆ ನೆನ್ಸ್ಕೊಂಡು ನೋಡಿ ಎಷ್ಟು ಮಟ್ಟಿಗೆ ಎಜುಕೇಷನ್ ಇಲ್ಲದೆ ಇರೋ ವ್ಯಕ್ತಿನ ಇನ್ನೊಬ್ಬರಿಗೆ ಎಜುಕೇಟ್ ಮಾಡೋಕ್ಕೆ ಯೂಸ್ ಆಗುತ್ತೆ ಅಂದರೆ ಎಷ್ಟು ಮಟ್ಟಿಗೆ ಅವ್ರು ದೊಡ್ಡವ್ರು ಅನ್ಸುತ್ತೆ. ನೀವೇ ಲೆಕ್ಕ ಹಾಕಲ್ಲ. ಅಷ್ಟೇ, ನಾವೇನೇನು ಹೇಳಬೇಕಾಗಿಲ್ಲ. ಅದಕ್ಕೆ ಕಷ್ಟಪಟ್ಟರು ತುಂಬ ಜನ ಎಲ್ಲಿ ಫಾಲೋ ಅಪ್ ಮಾಡ್ಕೊಳ್ಳೋದು. ಅದೇ ಲಾಸ್ಟ್ ಹೇಳಿದ್ರು ಸಿಂಪಲಾಗಿ, ಗುರುಮನಲ್ಲೇ ಇತ್ತು. ನನಗೂ ಅನಿಸ್ತು, ಯಾಕೆ ಇವ್ರು ಅಲ್ಲ ಹೋದ್ರು, ಅಲ್ಲಿ ಹೋಗಿದ್ರೆ ಸಿಕ್ತಿತ್ತಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು, ಅವನ್ನೆಲ್ಲ ಇಟ್ಟಿರ್ತಾನೆ. ದತ್ತು ಅವ್ರು ಬರೆದಿದ್ದು ಎಲ್ಲ ಇಟ್ಟಿರ್ತಾನೆ, ಅದು ಎಲ್ಲೂ ಲೂಸ್ ಮಾಡಲ್ಲ. ಯಾಕಂದ್ರೆ ಇದೇ ಥರ ಒಂದು ಸಾಂಗ್ ಇದೆ. ಆ ಸಾಂಗ್ನ ಕಳಿಸಿದ್ದ ಗುರು. ಈ ಥರ ಹಂಸಲೇಖ ಅವ್ರು ಮಾಡಿದ್ದು ಇದ್ರದ್ದು ಯಾವುದು ಲವ್ ಕುಶ, ಅದು ಅಪ್ಪಾಜಿ ಮಾಡಬೇಕಾದ ಸಾಂಗು. ಅದು ಇವಾಗಲ್ಲ, ನಾನು ಸಸ್ಪೆನ್ಸ್ ರೂಪದಲ್ಲಿ ಹೇಳ್ತೀನಿ, ನಾನು ಇವಾಗ ಬೇಡ. ಇಷ್ಟು ಹೇಳ್ತಾ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯೂನಿವರ್ಸಿಟಿಯವ್ರಿಗೆ ಈ ಥರ ಒಂದು ಬುಕ್ ರೂಪದಲ್ಲಿ ಬರ್ತಾ ಇರೋದು. ಖಂಡಿತ ಈ ಬುಕ್ ನೋಡಿದವ್ರಿಗೆ ಭಾಳ ಒಂದು ದೊಡ್ಡ ಅನುಭವ ಆಗುತ್ತೆ. ನಾವು ಅಪ್ಪಾಜಿ ನಮ್ಮನ್ನ ಈ ಥರ ಕಥೆಲ್ಲ ಹೇಳಿಲ್ಲ ನಂಗೆ. ಬರೀ ಅಪ್ಪಾಜಿ ಸಂತೋಷವಾಗಿರೋ ವಿಷಯ ಮಾತ್ರ ಹೇಳಿದ್ದಾರೆ. ಅವ್ರು ಕಷ್ಟಪಟ್ಟಿರೋ ವಿಷಯ ಅಂತೂ ನಮ್ಮ ತಲೆ ಯಾವತ್ತೂ ತುಂಬೇ ಇಲ್ಲ. ಅದೇ ಅನ್ಸುತ್ತೆ, ಒಂದು ತಂದೆ ತಾಯಿಗಳು ಮಕ್ಕಳು ಬೆಳೆಸೋ ರೀತಿ ಅದು. ನಮ್ಮ ಕಷ್ಟನ ಇನ್ನೊಬ್ರ ಕಷ್ಟನ ಹೇರಬಾರ್ದು ಅಂದ್ಬಿಟ್ಟು ಅವರು ನಮ್ಮ ಅಷ್ಟು ಮುದ್ದಾಗಿ ಸಾಕಿದ್ದಾರೆ. ಯಾರು ಹೇಳಿದ್ರು ಈ ಥರ ಅದರ ಗುಮ್ಮಡಿ ನರಸಯ್ಯ ಬಯೋಪಿಕ್ ಮಾಡ್ತೀವಿ, ಯಾಕೆ ಅಪ್ಪಾಜಿ ಇದು ಮಾಡಬಾರ್ದು? ಇಲ್ಲ, ಅದ್ರೊಳಗೆ ನಾವು ಕಾಲಿಡೋಕ್ಕೆ ಹೋಗ್ಬಾರ್ದು ಹೇಳ್ತಾರೆ ಕೆಲವರೆಲ್ಲ. ನೋಡ್ತಾರೆ, ಕಾಣ್ತಿರೋ ಇವಾಗ ಕಾಣ್ತೀನಿ ಅಷ್ಟೇ, ಅವರಲ್ಲ, ಅವ್ರು ಆಗಕ್ಕೆ ಹೋಗಲೂಬಾರ್ದು. ಭಾವನೆಗಳು ಯಾವಾಗ ಭಾವನೆಗಳಾಗೆ ಇರಬೇಕು. ನಾವು ಆ ಭಾವನೆ ಒಳಗಡೆ ಹೋಗಕ್ಕೆ ಹೋಗ್ಬಾರ್ದು. ಆ ಭಾವನೆಗಳನ್ನ ನಾವು ಸವಿಸ್ಬೇಕು, ಎಂಜಾಯ್ ಮಾಡ್ಬೇಕು ಅಷ್ಟೇ. ನಮ್ಮ ಜೀವ ಇರೋವರೆಗೂ ಅದನ್ನ ಎಂಜಾಯ್ ಮಾಡ್ತಾ ಹೋಗ್ಬಿಟ್ರೆ ಕ್ಷೇಮ ಅಂತ ಹೇಳ್ತೀನಿ. ಇಷ್ಟು ಹೇಳ್ತಾ ಥ್ಯಾಂಕ್ ಯು ಬರ್ಗು ರಾಮಚಂದ್ರಪ್ಪ ಅವರೇ.